15ನೇ ಹಣಕಾಸು ಕ್ರಿಯಾ ಯೋಜನೆ ಅನುಮೋದನೆಗೊಂಡರೂ ಪಂಚಾಯಿತಿಗಳಿಗೆ ಇದುವರೆಗೂ ಕೆಲಸ ಮಾಡಲು ಅನುಮತಿ ನೀಡದೇ ಇದ್ದಿದ್ದರಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗಿದ್ದು, ತ್ವರಿತವಾಗಿ ಅನುದಾನ ಬಿಡುಗಡೆ ಮಾಡುವಂತೆ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ಬಹುಮುಖ್ಯ ಸಮಸ್ಯೆ ಗ್ರಾಮ ಪಂಚಾಯಿತಿಗಳಲ್ಲಿ ನಾವು ಅನುಭವಿಸ್ತಿರೋ ಬಹುಮುಖ್ಯ ಸಮಸ್ಯೆಗಳಂದ್ರೆ ಈ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ನಡೆದೇ ಇರೋದು. ಈ ಚುನಾವಣೆ ನಡೀತಿಲ್ಲ ಅನ್ನೋದು ಕಾರಣದಿಂದ ನಮಗೆ ಕೆಲವೊಂದು ದೊಡ್ಡ ಸಮಸ್ಯೆಗಳು ಏನು ಎದುರಾಗ್ತಿದೆ ಅಂದರೆ, ಈಗ 15ನೇ ಹಣಕಾಸಿಂದು ಏನು ದುಡ್ಡು ಲೋಕಲ್ ಬಾಡಿ ಬರಬೇಕು, ಈ ಲೋಕಲ್ ಬಾಡಿ ಇದ್ದಿದ್ರೆ ಬರ್ತಿತ್ತು. ಅದು ಲೋಕಲ್ ಬಾಡಿ ಇಲ್ಲದೆ ಇರೋದ್ರಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳಿಗೆ ಹಣ ಬರ್ತಾ ಇಲ್ಲ, ಹಣ ಹೋಲ್ಡ್ ಆಗಿದೆ. ಆ ಹಣ ಹೋಲ್ಡ್ ಆಗಿರೋದ್ರಿಂದ ಇಲ್ಲಿ ರಸ್ತೆಗಳು, ಅಲ್ಲಿ ಸೇತುವೆಗಳಿಗೆ, ಕಾಮಗಾರಿಗಳಿಗೆ ಹಾಕ್ಲಿಕ್ಕೆ ಹಣ ಇಲ್ಲ ಆಗದೆ. ಕೆಲವೊಂದು ಶಾಸನಬದ್ಧ ಅನುದಾನಗಳು ಅಧಿಕಾರಿಗಳು ಮತ್ತು ಶಾಸಕರ ಕೈಯಲ್ಲಿ ಉಳಿದುಬಿಟ್ಟಿದೆ. ಅದರಿಂದ ಸಮಸ್ಯೆ ಏನಾಗ್ತಿದೆ ಅಂದರೆ, ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲರೂ ಸೇರಿ ಒಂದು ಕ್ರಿಯಾ ಯೋಜನೆ ಮಾಡಿ ಅತಿ ಅವಶ್ಯಕತೆ ಇರುವಂಥ, ಯಾಕಂದರೆ ಒಂದು ಪಂಚಾಯತಿ ಒಳಗೆ 10 ಜನ ಮೆಂಬರು, 16 ಜನ ಮೆಂಬರು, 20 ಜನ ಮೆಂಬರ್ ಇದ್ದರೆ ಅಷ್ಟು ಜನ ಸೇರಿ ಕುಂತು ನಮಗೆ ಬಹು ಅವಶ್ಯ ಇರುವ ಒಂದು ಪಂಚಾಯತಿ ಒಳಗೆ ಬಹು ಅವಶ್ಯ ಇರುವ ಒಂದು ಕ್ರಿಯಾ ಯೋಜನೆ ಯಾವ್ದು ಬೇಕು ಅಂತ ತಾಲೂಕ್ ಪಂಚಾಯತಿ ಕಳಿಸ್ತೀವಿ. ಆದರೆ ತಾಲೂಕ್ ಪಂಚಾಯತಿ ಅಧಿಕಾರಿ ವರ್ಗದವರು ತಗೊಳ್ಳೋ ಕಾಮಗಾರಿಗಳು ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ. ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಪರಿಗಣನೆಗೆ ತಗೊಳ್ಳೋದಿಲ್ಲ. ಸ್ಥಳೀಯ ಸ್ವಾಯತ್ತತೆ ಸತ್ತೋಗಿದೆ ಅನ್ನಿಸ್ತಾ ಇದೆ. ಇದ್ರ ಮೂಲಕ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗ್ತಿದೆ. ಯಾಕೆಂತಂದರೆ ಪ್ರಜೆಗಳಿಂದ ಆರ್ಸ್ ಬಂದಂಥ ಜನಪ್ರತಿನಿಧಿಗಳು ಏನು ಕ್ರಿಯಾ ಯೋಜನೆ ಮಾಡಿರ್ತಾರೆ ಅದನ್ನು ತಗೊಳ್ಳದೆ ಯಾವುದೋ ಲೋಕಲ್ ಇರೋ ಒಂದು ಪಕ್ಷದ ಕಾರ್ಯಕರ್ತರನ್ನ ಬೆಳೆಸೋ ಉದ್ದೇಶನೋ ಏನು ಅಂತ ಗೊತ್ತಾಗ್ತಿಲ್ಲ. ಆದರೆ ಈ ಥರ ಆಗಬಾರ್ದು. ಪ್ರಜಾಪ್ರಭುತ್ವ ಉಳಿಸ್ಬೇಕು. ಯಾಕೆಂತಂದರೆ ಅಧಿಕಾರಿಗಳು ಅದು ಯಾವುದು ಸಲುವಾಗಿ ಈ ಥರ ತಗೊಳ್ತಿದ್ದಾರೆ ಗೊತ್ತಾಗ್ತಿಲ್ಲ. ಅಧಿಕಾರಿಗಳು ಅದಕ್ಕೆ ನಮಗೆ ನಾವು ಕೊಟ್ಟಂತಹ ಕ್ರಿಯಾ ಯೋಜನೆಗಳನ್ನು ಪರಿಗಣನೆಗೆ ತಗೊಂಡು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳು ಮಾಡಿರುವಂಥ ಒಂದು ಕಾಮಗಾರಿಗಳಿಗೆ ಪ್ರತಿಫಲ ಕೊಡಬೇಕು ಅನ್ನೋದ್ರ ಮೂಲಕ ನಾವು ಕೇಳ್ಕೊಳ್ತಿದ್ದೇವೆ. ಇದ್ರ ಜೊತೆಯಲ್ಲಿ ಅವರು ಸೋಮವಾರ ಶಿರಸಿಯ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದರು. ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆಯದಿದ್ದರಿಂದ ಕೇಂದ್ರದಿಂದ ಬರಬೇಕಾದ 3,000 ಕೋಟಿ ರೂಪಾಯಿಯನ್ನು ತಡೆಹಿಡಿಯಲಾಗಿದೆ. ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಸಕಾಲಕ್ಕೆ ನಡೆಯದೇ ಇರುವುದರಿಂದ ಅಧಿಕಾರ ವಿಕೇಂದ್ರೀಕರಣದ ಮೂಲ ಉದ್ದೇಶ ಹಾಳಾಗಿದೆ. ಸರ್ಕಾರ ಆದಷ್ಟು ಬೇಗ ಚುನಾವಣೆ ನಡೆಸಿ ಹಣ ಬಿಡುಗಡೆ ಮಾಡಬೇಕು. ಆ ಮೂಲಕ ಪಂಚಾಯತ್ ಮಟ್ಟದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ವಿನಿಯೋಗಿಸಬೇಕೆಂದು ಆಗ್ರಹಿಸಿ ಒಕ್ಕೂಟದ ಪ್ರಮುಖರು ಸಹಾಯಕ ಆಯುಕ್ತರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಮಸ್ಕಾರ. ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದಿಂದ ಇವತ್ತು ನಾವು ತಾಲೂಕ್ ಪಂಚಾಯತಿಗೆ ಅವರಿಗೆ ಹಾಗೂ ನಮ್ಮ ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಕೊಟ್ಟು ಇವತ್ತಿಗೆ ಇಲ್ಲಿ ಪತ್ರಿಕಾಗೋಷ್ಠಿಗೆ ಬಂದಿದ್ದೀವಿ. ಕೆಲವು ಮುಖ್ಯ ವಿಷಯಗಳನ್ನು ಇಟ್ಟುಕೊಂಡು ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಮೊದಲನೇದಾಗಿ 15ನೇ ಹಣಕಾಸಿನ ಈಗ 2025-26ನೇ ಸಾಲಿನಲ್ಲಿ 15ನೇ ಹಣಕಾಸಿನ ಕ್ರಿಯಾ ಯೋಜನೆಯನ್ನು ನಾವು ಎಲ್ಲ ಗ್ರಾಮ ಪಂಚಾಯತಿಯವರು ಮಾಡಿ ಅನುಮೋದನೆ ಪಡೆದಿದ್ದೇವೆ. ಆದರೆ ಆ ಕೆಲಸ ನಮಗೆ ಪ್ರಾರಂಭಿಸಲು ಸಾಧ್ಯ ಆಗ್ತಿಲ್ಲ. ಕಾರಣ ಅಂದರೆ ಆ ಹೆಡ್ಡಲ್ಲಿ ದುಡ್ಡಿಲ್ಲ, ಕೇಂದ್ರ ಸರ್ಕಾರ ಅದಕ್ಕಿನ್ನೂ ದುಡ್ಡು ಹಾಕಲಿಲ್ಲ ಅನ್ನೋದು ವಿಷಯ. ಆದರೆ ಅದಕ್ಕೊಂದು ಸಣ್ಣ ಪ್ರಾಬ್ಲಮ್ ಇದೆ. ಕೇಂದ್ರ ಸರ್ಕಾರ ಏನು ಹೇಳ್ತಿದೆ ಅಂತಂದರೆ, ಮುಖ್ಯವಾಗಿ ಇಲ್ಲಿ ಆಗಬೇಕಾಗಿರುವಂಥ 2 ಮುಖ್ಯ ಕೆಲಸ, ಅದು ಅಧಿಕಾರಿಗಳಿಂದ ಆಗಬೇಕಾದಂಥ ಮುಖ್ಯ ಕೆಲಸ ಏನಂದರೆ GPDP. ನಮ್ಮ ಗ್ರಾಮ ಕೆಲವೊಂದು ವಾರ್ಷಿಕ ಯೋಜನೆ ಮಾಡಿ ಅವರು ಅದನ್ನು ಅಪ್ಲೋಡ್ ಮಾಡಬೇಕು. ಇನ್ನೂ ಒಂದು 13 ಪಂಚಾಯತಿಗಳಿಂದ ಬರೋದು ತಡೆ ಇದೆ. ಅದ್ರ ಸಲುವಾಗಿ ಇನ್ನೂ ಅಪ್ಲೋಡ್ ಆಗದೆ ಇರೋದ್ರಿಂದ ಅದೊಂದು ಕಾರಣ. ಅದ್ರ ಜೊತೆಯಲ್ಲಿ ಆಡಿಟ್ ರಿಪೋರ್ಟ್ ಅದನ್ನು ಆಡಿಟ್ ರಿಪೋರ್ಟ್ ಕಂಪ್ಲೀಟ್ ಮಾಡಿ ಅದನ್ನು ಏನು ಗೌರ್ಮೆಂಟ್ ಅಪ್ಲೋಡ್ ಮಾಡಬೇಕಿತ್ತು ಅದನ್ನು ಅಪ್ಲೋಡ್ ಮಾಡದೇ ಇರೋದ್ರಿಂದ ಕೇಂದ್ರ ಸರ್ಕಾರ ಅದರಷ್ಟು ಕೆಲಸ ಪೂರೈಸದೆ ಹಣ ಹಾಕಲ್ಲ. ಹಣ ಹಾಕುವವರೆಗೆ ನಮ್ಮ ಗ್ರಾಮ ಪಂಚಾಯತಿಯೊಳಗೆ ಬಹುಮುಖ್ಯವಾಗಿ ನಮಗೆ 15ನೇ ಹಣಕಾಸಿಂದೇ ದುಡ್ಡಿನ ಅವಶ್ಯಕತೆ ಇರೋದು. ಯಾಕೆಂತಂದರೆ ನಾವು ಅದನ್ನು ಕ್ರಿಯಾ ಯೋಜನೆ ಮಾಡಿ ನಮ್ಮ ದೊಡ್ಡ ದುಡ್ಡು ಸಿಗೋದೇ ನಮಗೆ 15ನೇ ಹಣಕಾಸು. ಪ್ರತಿಯೊಂದು ಗ್ರಾಮ ಪಂಚಾಯತಿ 15ನೇ ಹಣಕಾಸಿನ ಯೋಜನೆಯ ಹಣನೇ ನಂಬ್ಕೊಂಡಿದೆ. ಆ ಹಣ ಆದಷ್ಟು ಬೇಗ ಬಿಡುಗಡೆ ಆಗಲಿಕ್ಕೆ ಈ ಅಧಿಕಾರಿಗಳು ಈ ಥರ ಒಂದು ನಿರ್ಲಕ್ಷ್ಯ ತೋರಿಸದೆ ಆದಷ್ಟು ಬೇಗ ಆ ಪ್ರೊಸೆಸಿಂಗ್ ಇರುವಂಥ ಎಲ್ಲ ಬಾಕಿ ಇರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡಿ ಕೇಂದ್ರ ಸರ್ಕಾರದಿಂದ ಹಣ ಬರುವಂಗೆ ಮಾಡಿ ನಮಗೆ ವರ್ಕ್ ಸ್ಯಾಂಕ್ಷನ್ ಕೊಡಬೇಕು. ಒಂದು ವೇಳೆ ಅದು ಲೇಟ್ ಆಗ್ತದೆ ಅಂದರೆ ಅನ್ನೋದಿದ್ದರೆ ನಮಗೆ ಈಗ ವರ್ಕ್ ಆರ್ಡರ್ ಕೊಡಲಿಕ್ಕೆ ಯಾವುದೇ ತಡೆಯನ್ನು ಮಾಡಬಾರ್ದು. ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ, ಯಾಕಂದರೆ ನಾವೀಗ ಅನುಮೋದನೆ ಪಡೆದು ತುಂಬ ತಿಂಗಳುಗಳಾಯಿತು, ಆದರೆ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದು ದೊಡ್ಡ ಸಮಸ್ಯೆ ಆಗ್ತಾಯಿದೆ. ಅದ್ರ ಸಲುವಾಗಿ ಆದಷ್ಟು ಬೇಗ
ಇದ್ರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೋಬೇಕು ಅನ್ನೋದ್ರ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.